ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಚತುರ್ದಶಿ, ನಾಳೆ ಅಮಾವಾಸ್ಯೆ ಬರ್ತಾ ಇದೆ. ನಿನ್ನೆಯ ದಿನ ದೃಷ್ಟಿ ತೆಕ್ಕೊಳ್ಳೋ ವಿಧಾನವನ್ನು ಹೇಳಿಕೊಟ್ಟಿದ್ದೆ. ಹಾಗೆ ಇವತ್ತು ಸೋಮವಾರ. ನಮ್ಮ ಮನಸ್ಸಿಗೆ ಬಹಳ ಮುಖ್ಯವಾದ ಬಲವನ್ನು ಕೊಡ್ತಕ್ಕಂಥವನು ಚಂದ್ರ. ಹಾಗೆ ಅಮಾವಾಸ್ಯೆಯಲ್ಲಿ ಚಂದ್ರ ಬಲ ಅನ್ನೋದಿರೋದಿಲ್ಲ. ಯಾಕಂದರೆ ಚಂದ್ರ ಕ್ಷೀಣವಾಗಿಬಿಟ್ಟಿರ್ತಾನೆ. ಚಂದ್ರ ಕ್ಷೀಣವಾದಾಗ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ಆತಂಕ ಉಂಟಾಗ್ತಾ ಇರುತ್ತೆ. ಅಂತಹ ಆತಂಕವನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಚಂದ್ರ ಬಲವನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಸಾಕಷ್ಟು ಜನ ಸೋಮವಾರ ಆಯಿತು ಅಂದರೆ ಶಿವನ ದೇವಾಲಯಕ್ಕೆ ಹೋಗ್ತೀರಿ, ನಮಸ್ಕಾರ ಹಾಕ್ತೀರಿ, ನಂದೀಶ್ವರನನ್ನು ಪ್ರಾರ್ಥನೆ ಮಾಡ್ತೀರಿ, ಸಾಕಷ್ಟು ಮಾಡ್ತೀರಿ. ಬಹಳ ಸುಲಭ ವಿಧಾನ ಏನು ಅಂತಂದರೆ, ಇವತ್ತಿನ ದಿನ ಅಂದರೆ ಪ್ರತಿ ಸೋಮವಾರ, ಬಹಳ ಮುಖ್ಯವಾಗಿ ಸೋಮವಾರ, ಅದರಲ್ಲಿ ಚತುರ್ದಶಿ ಸೋಮವಾರ ಬಂದರೆ ಮಾಸ ಶಿವರಾತ್ರಿ ಅಂತ ಹೇಳಿ ಕರೀತಾರೆ. ಬಹುಳ ಚತುರ್ದಶಿ, ಅಮಾವಾಸ್ಯೆಯ ಹಿಂದಿನ ಚತುರ್ದಶಿ ಸೋಮವಾರ ಬಂದರೆ ಅದನ್ನು ಮಾಸ ಶಿವರಾತ್ರಿ ಅಂತ ಹೇಳಿ ಕರೀತಾರೆ. ಶಿವನಿಗೆ ಪ್ರೀತವಾಗಿರೋದು ಏನು? ಬಿಲ್ವಪತ್ರೆ. ಹಾಗೆ ಚಂದ್ರನಿಗೆ ಪ್ರೀತವಾಗಿರೋದೇನು? ಅಕ್ಕಿ. ಚಂದ್ರನ ಧಾನ್ಯ ಯಾವುದು ಅಂದರೆ ಅಕ್ಕಿ. ಶಿವನಿಗೆ ಪ್ರೀತವಾಗಿರೋದೇನು? ಬಿಲ್ವಪತ್ರೆ. ನಾವು ಶಿವನನ್ನು ಒಲಿಸ್ಕೋಬೇಕಾದ್ರೆ, ಚಂದ್ರನ ಒಂದು ಸ್ಥಿತಿ ನಮಗೆ ಸರಿಯಾಗಬೇಕಾದ್ರೆ ಶಿವನನ್ನು ಒಲಿಸ್ಕೋಬೇಕಂತ. ಹಾಗೆ ಚಂದ್ರ ಅನ್ನೋದು ಸ್ತ್ರೀ ಸಂಕೇತ ಅಂತ ಹೇಳ್ತಾರೆ. ಚಂದ್ರಗ್ರಹ ತಾಯಿಯ ಒಂದು ಸ್ಥಾನವನ್ನು ತೋರಿಸುವಂಥದ್ದು. ಆ ಚಂದ್ರಗ್ರಹದ ಒಂದು ಶಾಂತಿ ಆಗಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು ಸಂತೋಷವಾಗಿರಬೇಕು. ಮನೆಯಲ್ಲಿ ಯಾವುದೇ ವಿಧವಾದ ಜಗಳ ಕದನಗಳು ನಡೀಬಾರದು. ಮನಸ್ಸು ಸದಾಕಾಲ ಪ್ರಶಾಂತವಾಗಿರಬೇಕು ಅಂತಂದರೆ ಚಂದ್ರಗ್ರಹವನ್ನು ತೃಪ್ತಿಪಡಿಸ್ಬೇಕು. ಚಂದ್ರಗ್ರಹವನ್ನು ತೃಪ್ತಿಪಡಿಸೋದಕ್ಕೆ ಒಂದು ಶಿವನ ಆರಾಧನೆಯಾದರೆ ಇನ್ನೊಂದು ದೇವಿಯ ಆರಾಧನೆ. ಹೇಗಪ್ಪ ದೇವಿಯ ಆರಾಧನೆ ಮಾಡೋದು? ಮೊದಲು ಶಿವನ ಆರಾಧನೆ ಮಾಡೋದು ಹೇಗೆ? ಶಿವಶಕ್ತಿಯರನ್ನು ನಾವು ಆರಾಧನೆ ಮಾಡ್ತಾ ಹೋಗ್ತಾ ಇದ್ದರೆ ನಮ್ಮ ಮನೆಯಲ್ಲಿರತಕ್ಕಂತಹ ಯಾವುದೇ ವಿಧವಾದ ಬಾಧೆಗಳು ನಮ್ಮನ್ನು ಬಾಧಿಸದೆ ಅದಾಗದೆ ಸೈಲೆಂಟ್ ಆಗೋಗುತ್ತೆ. ಹೇಳು, ತಾಪತ್ರಯ ನಿನಗಿದೆ ಅಂತಂದರೆ ಆ ತಾಪತ್ರಯಕ್ಕೆ ಹೇಳು, ನನ್ನ ಜೊತೆ ಶಿವಶಕ್ತಿಯರ ಅನುಗ್ರಹ ಇದೆ ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಸೋಮವಾರಗಳಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಮನೆಯಲ್ಲೇ ನೀವು ಮಾಡಬಹುದು. ಮನೆಯಲ್ಲಿ ಯಾವ ದೇವರಿದ್ದಾರೋ ಆ ದೇವರಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ. ಅದು 1 ಸಿಗಲಿ, 3 ಸಿಗಲಿ, ಅಥವಾ 108 ಸಿಗಲಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅಲ್ಲಿ 100 ಬಿಲ್ವ ಇಡು ಅಂತ ಹೇಳಿಲ್ಲ, ಏಕಬಿಲ್ವಂ ಶಿವಾರ್ಪಣಂ. ಶಿವ ನಿನಗೆ ಪ್ರೀತಿ ಅಂತ ಹೇಳಿ ಒಂದು ಬಿಲ್ವಪತ್ರೆಯನ್ನು ಇಡಿ. ಹಾಗೆ ನಿಮ್ಮ ಮನೆಯ ದೇವರಿಗೆ ಅನ್ನಕ್ಕೆ ಮೊಸರನ್ನು ಹಾಕಿ ಬೆಲ್ಲವನ್ನು ಹಾಕಿ ನೈವೇದ್ಯವನ್ನು ಮಾಡಿ. ಇದರಿಂದ ತ್ರ್ಯಂಬಕೈಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ನಮ್ಮ ಜೀವನದಲ್ಲಿ ಮೃತ್ಯುಂಜಯನ ಅನುಗ್ರಹ ನಮಗೆ ಬಂದರೆ ಮಾತ್ರ ನಮಗೆ ಆರೋಗ್ಯ ಸಿಗುತ್ತೆ. ಎಲ್ಲ ಜ್ಯೋತಿಷ್ಯರು ಹೇಳ್ತಾರೆ, ನಿಮಗೆ ಆರೋಗ್ಯ ಕೆಟ್ಟಿದೆ ಅಂತಂದರೆ ಮಹಾಮೃತ್ಯುಂಜಯ ಹೋಮ ಮಾಡಿಸ್ಕೊಳ್ಳಿ. ಹೋಮ ಮಾಡ್ಸೋಕ್ಕೆ ನನಗೆ 1000 ರೂಪಾಯಿ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋದು? ಅನ್ನ ಬೆಲ್ಲ ಮೊಸರು ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನೆಯಲ್ಲೇ. ನನಗೆ ಮನೆಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಸ್ವಾಮಿ, ದೇವಾಲಯಗಳಿಗೆ ಹೋಗಿ ಅಲ್ಲಿ ನಡೆಯುವಂತಹ ಅನ್ನದಾನಾದಿಗಳಿಗೆ ನಿಮ್ಮ ಕೈಲಾದ ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ ಏನು ಬೇಕೋ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಸೋಮವಾರ ಬಹುಳ ಚತುರ್ದಶಿ ಬಂದಂತಹ ದಿನದಲ್ಲಿ ನೀವು ಅಕ್ಕಿಯನ್ನು, ಬೆಲ್ಲವನ್ನು, ಬೇಳೆಯನ್ನು ಯಾವುದಾದ್ರೂ ದೇವಾಲಯ ಯಾವುದೇ ಇರಲಿ, ಗುರುಗಳಿಗಾಗಲಿ, ದತ್ತಾತ್ರೇಯರಿಗಾಗಲಿ, ಶಿವನಿಗಾಗಲಿ, ಗಣೇಶನಿಗಾಗಲಿ ಅಲ್ಲಿ ತೊಗೊಂಡು ಹೋಗಿ ನೀವು ಕೊಡೋದ್ರಿಂದ ನಿಮ್ಮ ಮನಸ್ಸಿನ ಆತಂಕಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕುಗ್ಗಿರೋ ಅಂತಹ ಚಂದ್ರಬಲ ವೃದ್ಧಿ ಆಗ್ತಾ ಹೋಗುತ್ತೆ.
3 ಬಿಲ್ವಪತ್ರೆಯನ್ನು ನೀವು ಆ ಶಿವನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ತ್ರಿಜನ್ಮ ಪಾಪ ಸಂಹಾರಂ. ನಮ್ಮ ಜೀವನದಲ್ಲಿ ನಮ್ಮ ತಂದೆ, ತಾತ ಮತ್ತು ಮುತ್ತಾತ ಅಂತ ಹೇಳ್ತಾರೆ, ತಾಯಿ, ಅಜ್ಜಿ, ಮುತ್ತಜ್ಜಿ ಅಂತ ಹೇಳ್ತಾರೆ, ಹಾಗೆ ಗುರು, ಪರಮಗುರು, ಪರಮೇಷ್ಠಿ ಗುರು ಅಂತ ಹೇಳ್ತಾರೆ. ನಮ್ಮ ಮೇಲೆ 3 ಜನರ ಆಶೀರ್ವಾದ ಬೇಕೇ ಬೇಕು. ಆ 3 ತಲೆಮಾರುಗಳಲ್ಲಿ ಆಗಿರುವಂತಹ ಅಪರಾಧಗಳು ಏನಿದ್ರೂ ಕೂಡ ಅದನ್ನು ಕ್ಷಮಿಸಿ ಉದ್ಧಾರ ಮಾಡ್ತಾನಂತೆ. ನೀವು ಒಂದ್ಸಲಿ ಪ್ರಯತ್ನ ಮಾಡಿ ನೋಡಿ. ಚತುರ್ದಶಿಯಲ್ಲಿ ಬಿಲ್ವಪತ್ರೆಯನ್ನು ಇಡೋದು, ಮನೆಯಲ್ಲಿ ನೈವೇದ್ಯವನ್ನು ಮಾಡೋದು, ಇದರಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ. ಎಷ್ಟೋ ಜನ ದೇವರ ಮುಂದೆ ನೈವೇದ್ಯನೇ ಇಡೋದಿಲ್ಲ. ಬೆಳಗ್ಗೆ ದೀಪ ಹಚ್ಬಿಡ್ತಾರೆ, ಕರ್ಪೂರ ಹಚ್ಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ತಿಂತಾ ಇರೋದು ಏನು? ನೀವು ಅಯ್ಯೋ ನಾನು ಈರುಳ್ಳಿ ಹಾಕಿರೋದನ್ನು ಇಡಬಾರ್ದು ಅಂದ್ಕೊಂಡ್ರೆ ಇಡಬಾರ್ದು, ಇಡಬೇಕು ಅಂದ್ರೆ ಇಡಬೇಕು. ಬನಶಂಕರಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಮಗೆ ಈರುಳ್ಳಿ ಹಾಕಿರುವಂತಹ ಪ್ರಸಾದವನ್ನೇ ಕೊಡ್ತಾರೆ. ನಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಜಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ನೀನು ಏನಾನ ಮಾಡೋ, ಒಂದು ಉದ್ಧರಣೆ ನೀರಾದರೂ ಹಾಕಯ್ಯ, ಅದನ್ನು ಭಕ್ತಿಯಿಂದ ಹಾಕು ಅಂತ ಹೇಳ್ತಾರೆ. ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಮನಸ್ಸಿನ ಸ್ಥಿತಿ ನಮ್ಮ ಜೀವನದಲ್ಲಿ ಏನು ಬೇಕಾದರೂ ಮಾಡಿಕೊಡುತ್ತೆ. ಅದಕ್ಕೆ ಮನೋಜಯಂತು ಮಾಂಡವ್ಯಂ ಅಂತ ಹೇಳ್ತಾರೆ. ಸೋಮವಾರಗಳಲ್ಲಿ ಅನ್ನ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೆ ಶುರು ಮಾಡಿ ಎಂತಹ ಬದಲಾವಣೆಗಳನ್ನು ಕಾಣ್ತೀರಾ ಅನ್ನೋದನ್ನು ನೀವೇ ನೋಡಿ ಅಂತ ತಿಳಿಸ್ತಾ, ಮತ್ತೊಮ್ಮೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಗುರುಪೌರ್ಣಿಮೆಯ ಶುಭ ಸಂದರ್ಭಕ್ಕೆ ಮತ್ತೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡ್ತಾ, ಗುರು ಮಹಾರಾಜರ ದಿವ್ಯ ಸೇವೆಯಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.